ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ಲಾಸ್ಟ್ ಬ್ಲಾಗ್ ಅಥವಾ ಒಂದು 2 ಡೇಸ್ ಬ್ಲಾಗಲ್ಲ ಏನೋ ತುಂಬ ಜನ ಕೇಳ್ತಾ ಇದ್ದೀರಾ. ಏನಂದರೆ ಪೀರಿಯಡ್ ಲೈಕ್ ಡಿಫ್ರೆನ್ಸ್ ಬಿಟ್ವೀನ್ ಪೀರಿಯಡ್ ಪೈನ್ ಮತ್ತು ಪ್ರೆಗ್ನೆನ್ಸಿ ಪೈನ್ ಅಂತ ಕೇಳ್ತಾ ಇದ್ದೀರಾ. ಸೊ ಇದ್ರ ಬಗ್ಗೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ಓಕೆನಾ. ಸೊ ವೆರಿ ಸಿಂಪಲ್ ಪಾಯಿಂಟ್ಸ್ ಇದೆ ಅಷ್ಟೇನೆ. ಆ್ಯಸ್ ಯೂಶುವಲ್ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವತ್ತು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಫೋನ್ ನೋಡ್ತಾ ಇದ್ದೀನಿ, ಎಲ್ಲೂ ನಂದು ಫೋನ್ ಸಿಗ್ತಾ ಇಲ್ಲ. ಈ ಫೋನಲ್ಲ, ನಂದು ಐಫೋನ್. ಇವಾಗ ವಿಡಿಯೋ ಮಾಡ್ತಿದ್ದೀನಲ್ಲ, ಸೊ ಫೋನ್ ಎಲ್ಲೂ ಸಿಗ್ತಾ ಇಲ್ಲ. ನೋಡಿದ್ರೆ ಹರಿ ಶಾಪಿಗೆ ತೊಗೊಂಡೋಗ್ಬಿಟ್ಟಿದ್ದಾನೆ. ನಂಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿತ್ತು. ಸೊ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದ ತಕ್ಷಣವೇ ಫೋನ್ ಹುಡುಕ್ತಾ ಇದ್ದೀನಿ, ಎಲ್ಲೂ ಸಿಗ್ತಾ ಇಲ್ಲ. ಸೊ ಈ ಥರ ಆಗಿಬಿಟ್ಟು. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸೊ ಆದಷ್ಟು ಒಳ್ಳೊಳ್ಳೆ ಕಂಟೆಂಟ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನಾನು ಈ ಥರ ಪಾಯಿಂಟ್ಸ್ ಏನಕ್ಕೆ ನೋಟ್ ಡೌನ್ ಮಾಡ್ಕೋತೀನಿ ಅಂದರೆ ಸೀರಿಯಸ್ಲಿ ನನಗೆ ಮಾತಾಡ್ತಾನೇ ಇರ್ತೀನಲ್ವಾ, ನನಗೆ ಮರ್ತೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ನೈಟೆಲ್ಲ ತಲೆ ಕೆಡಿಸ್ಕೊಂಡು ಸೊ ಯಾವ ಥರ ಏನು ಅಂತ ಹೇಳ್ಬಿಟ್ಟು ನೀಟಾಗಿ ಎಲ್ಲ ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕಾಗಿ ನಾನು ಒಂದ್ಸಲ ಫೋನ್ ನೋಡ್ಕೊಂಡು ಹೇಳ್ತೀನಿ, ಮತ್ತೆ ಎಲ್ಲೋ ನೋಡ್ತಿದ್ದಾನೆ ಅನ್ಕೊಂಬೇಡಿ. ನೋಡಿ, ಈ ಥರ ಪಾಯಿಂಟ್ಸ್ನ ಮಾಡಿ ಇಟ್ಕೊಂಡಿರ್ತೀನಿ ನಾನು. ಇದು ಪದೇ ಪದೇ ಯಾಕೋ ಫೋನ್ ಹ್ಯಾಂಗ್ ಆಗ್ತಾಯಿದೆ, ನಾನು ಯೂಸ್ ಮಾಡ್ತಿಲ್ಲಲ್ಲ ಇವಾಗ, ಸೊ ಅದಕ್ಕೆ ಅನಿಸುತ್ತೆ. ಓಕೆ, ಈ ಸಿಂಪ್ಟಮ್ಸು ಏನಿದೆ ಇದು ಎಲ್ರಿಗೂ ಒಂದೇ ಥರ ಇರಲ್ಲ, ಓಕೆನಾ. ಇವಾಗ ಒಬ್ಬೊಬ್ರು ಬಾಡಿ ಒಂದೊಂಥರ, ನನ್ನ ಬಾಡಿನೇ ಒಂಥರ, ನಿಮ್ಮ ಬಾಡಿನೇ ಒಂಥರ, ಆಯಿತಾ. ಸೊ ಎಲ್ರಿಗೂ ಪೇಯ್ನ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗೆ ಪ್ರೆಗ್ನೆನ್ಸಿ ಇಲ್ಲಿ ಏನಾಗುತ್ತೆ, ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ ಬಾಡಿ. ಹಾಗೆ ಪೀರಿಯಡಲ್ಲೂ ಅಷ್ಟೇ. ಇವಾಗ ನೋಡಿ, ನನಗೆ ಸಿಕ್ಕಾಬಟ್ಟೆ ಪೇಯ್ನ್ ಬರ್ತಾಯಿತ್ತು. ಹೊಟ್ಟೆ ಯಾವ ಲೆವೆಲಿಗೆ ಅಂದರೆ ಸತ್ತೋಗ್ಬಿಡೋಣ ಅನ್ನೋ ಅಷ್ಟು ನನಗೆ ಹೊಟ್ಟೆ ನೋವು ಬರ್ತಾಯಿತ್ತು, ಮತ್ತು ಹೆವಿ ಬ್ಲೀಡಿಂಗ್ ಇರ್ತಿತ್ತು. ಹಾಗೆ ನನ್ನ ಫ್ರೆಂಡ್ಸಿಗೆ ಒಂದು ಚೂರು ಹೊಟ್ಟೆ ನೋವು ಅನ್ನೋದೇ ಬರ್ತಿರ್ಲಿಲ್ಲ, ಓಕೆನಾ. ಸೊ ನೋಡಿ, ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ, ಆಯಿತಾ. ಸೊ ಮತ್ತು ಇದು ಪೀರಿಯಡ್ದು ನಾನು ಹೇಳ್ತೀನಿ ಫಸ್ಟು. ಪೀರಿಯಡ್ ಆದರೆ ನಿಮಗೆ ಸ್ವಲ್ಪ ಕ್ಲಾಡ್ ಥರ ಇರುತ್ತೆ, ನೀವು ಅಬ್ಸರ್ವ್ ಮಾಡಿರ್ಬೋದು. ಸ್ವಲ್ಪ ಗಟ್ಟಿಯಾಗಿರುತ್ತೆ. ಅದಾದಮೇಲೆ ನಾರ್ಮಲ್ ಫ್ಲೋ ಆಗಿ ನಿಮಗೆ ನೀಟಾಗಿ ಪೀರಿಯಡ್ ಏನಿದೆ ಆ ಬ್ಲಡ್ ಎಲ್ಲ ನೀಟಾಗಿ ಫ್ಲೋ ಆಗುತ್ತೆ. ಬಟ್ ಪ್ರೆಗ್ನೆನ್ಸಿಲಿ ಇದು ನೀವು ಕೇಳಿಸ್ಕೊಳ್ಳಿ, ಪ್ರೆಗ್ನೆನ್ಸಿಲಿ ಎಲ್ರಿಗೂ ಸ್ಟಾರ್ಟಿಂಗಲ್ಲಿ ಕೆಲವ್ರಿಗೆ ಪೇಯ್ನ್ ಬಂದಾಗ ಏನೋ 1-2 ಡ್ರಾಪ್ಸ್ ಅಷ್ಟು 1 or 2 ಡೇಸ್ ಏನಾದರೂ ಇದ್ದರೆ ಇರುತ್ತೆ. ಅದು ಕೂಡ ಬ್ರೌನ್ ಕಲರ್ ಇರುತ್ತೆ ಅಥವಾ ಲೈಟ್ ಪಿಂಕ್ ಇರುತ್ತೆ, ಓಕೆನಾ. ಇದನ್ನು ನೀವು ಆದಷ್ಟು ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಹಾಗೆ ನಿಮಗೆ ಪ್ರೆಗ್ನೆನ್ಸಿಲಿ ಟ್ರೈ ಮಾಡಬೇಕಾದ್ರೆ ಈ ಥರ ಏನಾದರೂ ಆದರೆ ಪಿಂಕ್ ಅಥವಾ ಬ್ರೌನ್ ಇರುತ್ತೆ, ಆಯಿತಾ. ತಲೆ ಕೆಡಿಸ್ಕೋಬೇಡಿ, ಇದು ಯಾವುದೇ ಥರದ ಪ್ರಾಬ್ಲಮ್ ಅಲ್ಲ. ನಿಮ್ಗೇನಾದರೂ ಕನ್ಸೀವ್ ಆದಮೇಲೆ ಡಾರ್ಕ್ ಲೈಕ್ ರೆಡ್ ಕಲರ್ ಬಂತು ಅಂದರೆ ಇದು ನಿಮಗೆ ಸ್ವಲ್ಪ ಪ್ರಾಬ್ಲಮ್ಮು. ನೀವು ಆದಷ್ಟು ಡಾಕ್ಟರ್ ಹತ್ರ ಹೋಗೋದು ಒಳ್ಳೆಯದು, ಓಕೆನಾ. ಮತ್ತು ಪೀರಿಯಡಲ್ಲಿ ನಾರ್ಮಲಾಗಿ ಏನಾಗುತ್ತೆ, ಎಲ್ರಿಗೂ ವಾಮಿಟಿಂಗ್ ಇರಲ್ಲ, ಕೆಲವರಿಗೆ ಇರುತ್ತೆ. ನನಗಿತ್ತು ಅಂದರೆ ಒಂದು ಸೆಕೆಂಡ್ ಡೇ, ಇವತ್ತು ಪೀರಿಯಡ್ ಆಗಿದೆ ಅಂದರೆ ನಾಳೆ ದಿನ ನನಗೆ ಒಂಥರ ಸುಸ್ತಾಗ್ತಾಯಿತ್ತು, ಕಣ್ಣೆಲ್ಲ ಮಂಜು ಆಗ್ತಾಯಿತ್ತು, ಮತ್ತು ವಾಮಿಟ್ ಬರೋ ಥರ ಆಗ್ತಿತ್ತು. ಬಟ್ ಆಗ್ತಿರ್ಲಿಲ್ಲ, ಆ ಫೀಲ್ ಬರ್ತಾಯಿತ್ತು. ಹಾಗೆ ಪ್ರೆಗ್ನೆನ್ಸಿಲಿ ಏನಾಗುತ್ತೆ, ಕೆಲವರಿಗೆ ಇರಲ್ಲ ಆದಷ್ಟು, ಇನ್ನು ಕೆಲವ್ರಿಗೆ ಹೆವಿ ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ. ಏನಾದರೂ ಒಂದು ಚಿಕ್ಕದಕ್ಕೆ ಒಗ್ಗರಣೆದಿರ್ಬೋದು, ಅಥವಾ ಒಂದು ಶೂಸ್ ಸ್ಮೆಲ್ ಇರ್ಬೋದು, ಅಥವಾ ನಮ್ಮದು ಹೊಸ ಬಟ್ಟೆ ಇದ್ರ ಸ್ಮೆಲ್ ಇರ್ಬೋದು. ಸೊ ಈ ಥರ ಪೀರಿಯಡ್ ವಾಮಿಟಿಂಗು ಮತ್ತು ಪ್ರೆಗ್ನೆನ್ಸಿ ವಾಮಿಟಿಂಗ್ ಸ್ವಲ್ಪ ಸಿಮಿಲರೇ ಇರುತ್ತೆ, ಇದೇನೇನು ಡಿಫ್ರೆನ್ಸ್ ಏನಿರಲ್ಲ. ಮತ್ತು ಅಷ್ಟಾಗಿ ಏನು ಮೂಡ್ ಸ್ವಿಂಗ್ಸ್ ಇರಲ್ಲ ಪೀರಿಯಡಲ್ಲಿ, ಓಕೆನಾ. ಬಟ್ ಪ್ರೆಗ್ನೆನ್ಸಿಲಿ ಸ್ವಲ್ಪ ಮೂಡ್ ಸ್ವಿಂಗ್ಸ್ ಅನ್ನೋದು ಬರುತ್ತೆ. ಬಟ್ ನನಗೇನು ಬಂದಿರಲಿಲ್ಲ, ಓಕೆನಾ, ಬರುತ್ತೆ ಅಂತ ಹೇಳ್ತಾರೆ. ಸೊ 80% ಅಂತೂ ಇದೇ ಇರುತ್ತೆ, ಹೆವಿ, ಓಕೆನಾ. ಆಲ್ಮೋಸ್ಟ್ ಇರುತ್ತೆ. ನನಗಂದರೆ ಯಾವಾಗಲೂ ಬರ್ತಾ ಇರಲಿಲ್ಲ, ಅವಾಗವಾಗ ನನಗೂ ಸ್ವಲ್ಪ ಮೂಡ್ ಸ್ವಿಂಗ್ಸ್ ಆಗ್ತಾಯಿತ್ತು. ಹರಿ ಜೊತೆ ಸ್ವಲ್ಪ ಏನೋ ಒಂದು ಕ್ಲಾಶ್ ಮಾಡ್ಕೊಳ್ಳೋದು ಇದು, ಸೊ ಈ ಥರ ಆಗ್ತಾಯಿತ್ತು, ಇಲ್ಲ ಅಂತಲ್ಲ. ಆ್ಯಂಡು ಇದೇನಾಗುತ್ತೆ, ಮತ್ತು ಯೂರಿನ್ ನಿಮಗೆ ಪಾಸ್ ಮಾಡಬೇಕು ಮತ್ತೆ ಅನಿಸುತ್ತೆ ಪ್ರೆಗ್ನೆನ್ಸಿಲಿ, ಓಕೆನಾ. ಇವಾಗ ಇನ್ನೊಂದು ನಿಮಗೆ ಕ್ಲಾರಿಟಿ ಕೊಡ್ತೀನಿ, ಓಕೆನಾ.
ಪೀರಿಯಡ್ ಆದಾಗ ನಿಮಗೆ ಸ್ವಲ್ಪ ನೀವು ನೀರನ್ನ ಜಾಸ್ತಿ ತೊಗೋತೀರ, ಓಕೆನಾ, ಆ ಟೈಮಲ್ಲಿ. ಸೊ ಅವಾಗ ನಿಮಗೆ ಯೂರಿನ್ ಪಾಸ್ ಮಾಡಬೇಕಂತ ಅನ್ನಿಸ್ತಿರುತ್ತೆ. ಅದನ್ನು ನೀವು ಲೈಕ್ ಈ ಪೀರಿಯಡ್ ಬರ್ತಾ ಬರ್ತಾ ನಿಮ್ಗೆ ಅನಿಸುತ್ತೆ, ನೀವು ಇಲ್ಲ ಇದು ನನ್ನ ಪ್ರೆಗ್ನೆನ್ಸಿನೇ ಅಂತೆಲ್ಲ ಅನ್ಕೊಳಕ್ಕೆ ಹೋಗ್ಬಿಡಿ. ನೀವು ನೀರು ಎಷ್ಟು ಕನ್ಸ್ಯೂಮ್ ಮಾಡ್ತೀರೋ ಅದ್ರ ಮೇಲೆ ನೀವು ಯೂರಿನ ಪಾಸ್ ಮಾಡೋಕ್ಕಾಗೋದು. ಬಟ್ ಆದಷ್ಟು ಪ್ರೆಗ್ನೆನ್ಸಿಲಿ ಜಾಸ್ತಿ ಕಾಣಿಸ್ಕೊಳುತ್ತೆ, ನಿಮಗೆ ಪದೇ ಪದೇ ಯೂರಿನ್ಗೆ ಹೋಗ್ಬೇಕು ಅಂತ ಅನ್ನಿಸ್ತಿರುತ್ತೆ. ಇದೊಂದು ಪಾಯಿಂಟು. ಮತ್ತು ಇನ್ನೊಂದೇನಾಗುತ್ತೆ, ಪಿಂಪಲ್ಸು ಪೀರಿಯಡ್ ನಮಗೆ ಇನ್ನೇನು ಆಗ್ತಾ ಇದೆ ಅನ್ನೋ ಟೈಮಲ್ಲಿ ಕಾಮನ್ ಆಗಿ ಹೆಣ್ಮಕ್ಳಿಗೆ ಪಿಂಪಲ್ಸ್ ಬರುತ್ತೆ. 80% ಬರುತ್ತೆ, ಇನ್ನು 20% ಆಲ್ಮೋಸ್ಟ್ ಪಿಂಪಲ್ಸ್ ಕೆಲವ್ರಿಗೆ ಬರಲ್ಲ. ಪ್ರೆಗ್ನೆನ್ಸಿಲಿ ಬರುತ್ತೆ ಅಂತ ಹೇಳ್ತಾರೆ, ಅಂದರೆ ತುಂಬ ಜನ ನಮ್ಗೆ ಪಿಂಪಲ್ಸ್ ಆಗಿದೆ ಅಂತೆಲ್ಲ ನನಗೆ ಹೇಳಿರೋದು ಉಂಟು. ಬಟ್ ನನ್ನ ಕೇಸಲ್ಲಿ ಉಲ್ಟಾ, ಓಕೆನಾ, ನನಗೆ ಪಿಂಪಲ್ಸು ಮಾರ್ಕ್ಸ್ ಎಲ್ಲ ಸಿಕ್ಕಾಪಟ್ಟೆ ಹೋಲ್ ಎಲ್ಲನೂ. ಬಟ್ ನನಗೆ ಪ್ರೆಗ್ನೆನ್ಸಿಲಿ ಆಗ್ತಾ ಇದ್ದೀನಿ, ನಾನು ಪ್ರೆಗ್ನೆಂಟ್ ಕನ್ಫರ್ಮ್ ಆಗ್ತಾ ಇದೆ, ಪ್ರೆಗ್ನೆಂಟ್ ಆಗಿದ್ದೀನಿ ಅಂದಾಗ ಸ್ಕಿನ್ ಸಿಕ್ಕಾಪಟ್ಟೆ ಗ್ಲೋ ಆಗಿತ್ತು, ಆಯಿತಾ. ಸೊ ಇಟ್ಸ್ ಡಿಪೆಂಡ್, ಒಬ್ಬೊಬ್ರದ್ದು ಒಂದೊಂದು ಥರ, ಆಯಿತಾ. ಮತ್ತು ಪೀರಿಯಡ್ ಬರೋಕ್ಕೂ ಮುಂಚೆ ನಿಮಗೆ ಏನನ್ಸುತ್ತೆ, ಕೆಲವರಿಗೆ, ಎಲ್ರಿಗೂ ಅಲ್ಲ, ಕೆಲವರಿಗೆ ಬ್ರೆಸ್ಟ್ ಪೇಯ್ನ್ ಬರುತ್ತೆ, ಓಕೆನಾ. ಸ್ವಲ್ಪ ಸ್ಯಾಗಿ ಬ್ರೆಸ್ಟ್ ಥರ ಫೀಲ್ ಆಗುತ್ತೆ ನಿಮಗೆ, ಆಯಿತಾ. ಸೊ ಇದೊಂದು ನೀವು ಗಮನಿಸ್ಬೋದು, ಆಯಿತಾ. ಮತ್ತು ನಿಪ್ಪಲ್ ಸ್ವಲ್ಪ ಏನಾಗುತ್ತೆ, ದಪ್ಪ ಆಗುತ್ತೆ. ಇದು ಪೀರಿಯಡ್ ಮತ್ತು ಪ್ರೆಗ್ನೆನ್ಸಿ ಎರಡಕ್ಕೂ ಸೇಮ್ ಬರುತ್ತೆ. ಆದರೆ ನಿಮ್ಮ ನಿಪ್ಪಲ್ ಏನಿದೆ ಇದು ಹೆಂಗೆ ಫೀಲ್ ಆಗುತ್ತೆ ಅಂದರೆ ಡಾರ್ಕ್ ಇರುತ್ತೆ, ಓಕೆ, ಸ್ವಲ್ಪ ಚಿಕ್ಕ ಚಿಕ್ಕ ಗುಳ್ಳೆ ಥರ ಇರುತ್ತೆ, ಮತ್ತು ಒಂದು ಸ್ವಲ್ಪ ಓಪನ್ ಆಗಿರೋ ಥರ ಫೀಲ್ ಕೊಡುತ್ತೆ ನಿಮಗೆ, ಆಯಿತಾ. ಪ್ರೆಗ್ನೆಂಟ್ ಇದ್ದರೆ ಈ ಥರ ಒಂದು ಫೀಲಿಂಗ್ ಇರುತ್ತೆ. ನೆಕ್ಸ್ಟ್ ಬಂದು ಪೀರಿಯಡ್ ಬರ್ತಾ ಇದೆ ಅಂದರೆ ಮಿಲ್ಕಿ ವೈಟ್ ಡಿಸ್ಚಾರ್ಜ್ ಆಗುತ್ತೆ ಮತ್ತು ಡ್ರೈ ಆಗುತ್ತೆ ಇದು, ಓಕೆನಾ. ವಾಟರ್ ಆಗುತ್ತೆ. ಆದರೆ ಪ್ರೆಗ್ನೆನ್ಸಿ ಆಗ್ತಾ ಇದೆ ಅಂದರೆ ನಿಮಗೆ ಕಂಟಿನ್ಯೂ ಆಗಿ ವೈಟ್ ಡಿಸ್ಚಾರ್ಜ್ ಇರುತ್ತೆ, ಆಯಿತಾ. ಸೊ ಪೀರಿಯಡ್ ನಿಮಗೆ ಆ ಟೈಮಲ್ಲಿ ಅಂದರೆ ಇನ್ನೇನು ಪೀರಿಯಡ್ ಆಗ್ತಿದ್ದೀರಾ ಅಂದರೆ ಸ್ವಲ್ಪ ಮಿಲ್ಕಿ ವೈಟು, ಡಾರ್ಕ್ ವೈಟ್ ಅಲ್ಲ, ಮಿಲ್ಕಿ ವೈಟಲ್ಲಿ ಸ್ವಲ್ಪ ನಿಮಗೆ ಏನಾಗುತ್ತೆ, ಅದು ಕ್ಲಾಟ್ ರೀತಿಲಿರುತ್ತೆ, ಅಂದರೆ ಹಿಂಗೆ ಸ್ವಲ್ಪ ಈ ಥರ ಇರುತ್ತೆ. ಅದರ್ವೈಸ್ ಹತ್ರ ಆದಮೇಲೆ ನಿಮ್ಗೆ ಏನಾಗುತ್ತೆ, ಸ್ವಲ್ಪ ನಾರ್ಮಲ್ ವಾಟರ್ ಫ್ಲೋ ಥರ ಆಗುತ್ತೆ, ಆಯಿತಾ. ಪ್ರೆಗ್ನೆನ್ಸಿಲಿ ಏನಾಗುತ್ತೆ ಅಂದರೆ ಕಂಪ್ಲೀಟ್, ಓಕೆನಾ, ನೀವು ಪ್ರೆಗ್ನೆಂಟ್ ಆದಮೇಲೂ ಇರುತ್ತೆ ವೈಟ್ ಡಿಸ್ಚಾರ್ಜು, ಮಿಲ್ಕಿ ವೈಟು. ಆಫ್ಟರ್ ಪ್ರೆಗ್ನೆನ್ಸಿ, ಬಿಫೋರ್ ಪ್ರೆಗ್ನೆನ್ಸಿ ಎರಡರಲ್ಲೂ ನಿಮಗೆ ವೈಟ್ ಡಿಸ್ಚಾರ್ಜ್ ಇರುತ್ತೆ. ಇದನ್ನು ಕ್ಲಾರಿಟಿ ಮಾಡ್ತೀನಿ. ನನಗೆ ಸುಮಾರು ಕ್ವಶನ್ಸ್ ಬಂದಿತ್ತು, ಅಕ್ಕ ನಾವು ಪ್ರೆಗ್ನೆಂಟ್ ಆಗಿದ್ದೀವಿ ಅಂದರೆ ನಮಗೆ ಮಿಲ್ಕಿ ವೈಟ್ ಎಲ್ಲ ಇರುತ್ತೆ ಅಂತ. ಖಂಡಿತ ಇರುತ್ತೆ ಅದು, ಓಕೆನಾ. ನಿಮ್ಮ ಹೋಲ್ ಪ್ರೆಗ್ನೆನ್ಸಿ ಕೂಡ ಇರುತ್ತೆ. ಕೆಲವ್ರಿಗೆ ಇರಲ್ವೇನೋ, ಅದು ನಂಗೆ ಗೊತ್ತಿಲ್ಲ, ಆಲ್ಮೋಸ್ಟ್ ಇದ್ದೇ ಇರುತ್ತೆ, ಆಯಿತಾ. ಮತ್ತು ಆ್ಯಸ್ ಯೂಶ್ವಲ್ ಕಾಲು ನೋವು, ಸೊಂಟ ನೋವು, ಮತ್ತು ಪಾದಗಳ ನೋವು, ಸೊ ಇದೆಲ್ಲನೂ ಕಾಮನ್ನು ಪೀರಿಯಡಲ್ಲಿ. ಸ್ವಲ್ಪ ಒಂದು 2 ಡೇಸಿಗೆ ಮುಂಚೆನೇ ಸ್ಟಾರ್ಟ್ ಆಗುತ್ತೆ. ಬಟ್ ಪ್ರೆಗ್ನೆಂಟಲ್ಲಿ ಏನು ಅಂತ ಅಂದರೆ ಇದು ಕಂಟಿನ್ಯೂ ಇರುತ್ತೆ. ನೀವು ಇದನ್ನು ಅಬ್ಸರ್ವ್ ಮಾಡಿ, ನಿಮಗೆ ಪೀರಿಯಡ್ ಪೇಯ್ನ ಅಥವಾ ಪ್ರೆಗ್ನೆನ್ಸಿ ಪೇಯ್ನ ಅಂತ ನೀವು ಇದರಲ್ಲಿ 100% ತಿಳ್ಕೊಬೋದು. ಯಾಕೆ ಅಂತಂದರೆ ಪೀರಿಯಡಲ್ಲಿ ಏನಾಗುತ್ತೆ ಅಂತ ಅಂದರೆ ನಿಮಗೆ ಏನೋ 1 ದಿನ 2 ದಿನ ಆ ಪೇಯ್ನ್ ಬರುತ್ತೆ ಅಷ್ಟೇನೆ. ಇವಾಗ ಪೀರಿಯಡ್ ಮುಂಚೆ 1 ದಿನ 2 ದಿನ ಬಿಫೋರ್ ಏನೋ ಬಂದರೆ ಬರ್ಬೋದು ಕಾಲು ನೋವು, ಸೊಂಟ ನೋವು. ಆದರೆ ನೀವು ಒಂದು ಅಬ್ಸರ್ವ್ ಮಾಡಿ, ನೀವು ಪ್ರೆಗ್ನೆಂಟ್ ಆಗ್ತಾ ಇದ್ದೀರಾ, ನಿಮ್ಮದು ಓವಲೇಷನ್ ಎಲ್ಲ ನಡೀತಾ ಇದೆ ಅಂತ ಅಂದರೆ ನೀವು ಖಂಡಿತ ಪ್ರೆಗ್ನೆಂಟ್ ಅಂತಲೇ ಅರ್ಥ. ಯಾಕೆಂದರೆ ಅದು ಕಂಟಿನ್ಯೂ ಆಗಿ ಪೇಯ್ನ್ ಇರುತ್ತೆ, 1 ದಿನ 2 ದಿನ ಇರಲ್ಲ, ವಾರಾನ್ಗಟ್ಲೆ ಪೇಯ್ನ್ ಇದ್ದೇ ಇರುತ್ತೆ ನಿಮಗೆ. ಇದನ್ನು ನೀವು ಅಬ್ಸರ್ವ್ ಮಾಡಲೇಬೇಕು. ಇದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಈ ಪೀರಿಯಡಲ್ಲಿ ನಿದ್ದೆ ಕಮ್ಮಿ ಬರುತ್ತೆ, ಜಾಸ್ತಿ ನಿದ್ದೆ ಮಾಡಬೇಕಂತ ಅನಿಸಲ್ಲ. ಆ್ಯಸ್ ಯೂಶ್ವಲ್ ಪ್ರೆಗ್ನೆಂಟೆಲ್ಲ ಅದೇ ಥರ ಫೀಲ್ ಆಗುತ್ತೆ. ಆ ಟೈಮ್ ಬರ್ತಾನೋ ಹಾಗೆ ಅನಿಸುತ್ತೆ. ಈವನ್ ನನಗೆ ಅನಿಸಿತ್ತು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಜಾಸ್ತಿ ಎಲ್ರಿಗೂ ಅಟ್ಲೀಸ್ಟು ನಿದ್ದೆ ಜಾಸ್ತಿ ಎಲ್ರಿಗೂ ಬರಲ್ಲ, ಇದು ತುಂಬ ರೇರ್ ಇದು. ಸೊ ನಾನು ಹೇಳಿದ್ನಲ್ವ, ಈ ಪೇಯ್ನ್ ಅನ್ನೋದನ್ನು ನೀವು ಅಟ್ಲೀಸ್ಟು ಸ್ವಲ್ಪನಾದ್ರೂ ತಿಳ್ಕೊಂಡಿದ್ರೆ ಒಳ್ಳೆಯದು, ಓಕೆನಾ. ಮತ್ತು ಇನ್ನೇನು ಪಾಯಿಂಟ್ಸ್ ಇದೆ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಓಕೆ, ಪೀರಿಯಡಲ್ಲಿ ನಿಮಗೆ ನಿದ್ದೆ ಕಮ್ಮಿ, ಅದು ಪ್ರೆಗ್ನೆನ್ಸಿಲಿ ಕೂಡ ಆ್ಯಸ್ ಯೂಶ್ವಲ್ ಇದ್ದೇ ಇರುತ್ತೆ ನನಗನ್ಸಿರೋ ಮಟ್ಟಿಗೆ. ಮತ್ತು ಇನ್ನೊಂದು ಏನಾಗುತ್ತೆ ಅಂದರೆ ನಿಮಗೆ ನಿದ್ದೆ ಬರಲ್ಲ,
ಬಟ್ ನಿದ್ದೆ ಬರೋ ಥರ ಫೀಲ್ ಆಗ್ತಿರುತ್ತೆ. ಯಾವಾಗ್ಲೂ ಆ ಥರ ಲೇಜಿ ಥರ ಬೆಡ್ ಮೇಲೆ ಬಿದ್ದಿರೋಣ ಅನ್ನೋ ಅಷ್ಟು ಫೀಲಿಂಗ್ ಆಗ್ತಾ ಇರುತ್ತೆ. ಓಕೆನಾ. ಸೊ ಇಷ್ಟು ನಾನು ತಿಳ್ಕೊಂಡಿರೋ ಮಟ್ಟಿಗೆ ಪ್ರೆಗ್ನೆನ್ಸಿ ಮತ್ತು ಪೀರಿಯಡ್ ಪೇಯ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಇದನ್ನು ಅಬ್ಸರ್ವ್ ಮಾಡ್ಬೋದು, ಖಂಡಿತ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಆ್ಯಂಡ್ ನಾನು ಹೇಳ್ದಂಗೆ 2 ಪಾಯಿಂಟ್ನ ನೀವು ಅಬ್ಸರ್ವ್ ಮಾಡಿ. ಲೈಟ್ ಪಿಂಕ್ ಕಲರ್ ಇರುತ್ತೆ, ಬ್ರೌನ್ ಕಲರ್ ಇರುತ್ತೆ. ಇದು 2 ಕಲರ್ ನೀವು ಅಬ್ಸರ್ವ್ ಮಾಡಿ. ಡಾರ್ಕ್ ರೆಡ್ ಏನಾದರೂ ಇತ್ತು ಅಂತ ಅಂದರೆ ಅದು ಪೀರಿಯಡ್ ಅಂತಲೇ ಅರ್ಥ, ಅಥವಾ ನಿಮಗೆ ಪಿಂಕ್ ಬ್ರೌನ್ ಇದ್ದರೆ ಅದು ಪೀರಿಯಡ್ ಅಲ್ಲ ಅಂತ ಅರ್ಥ. ಓಕೆನಾ. ಇದು ಕಾಮನ್ ಆಗಿ ಕೆಲವ್ರಿಗೆ ಬರುತ್ತೆ. ನನಗೆ 3 ಮಂತ್ಸಲ್ಲಿ ಬಂದಿತ್ತು, ಪ್ರೆಗ್ನೆಂಟ್ ಆದಮೇಲೆ ಬಂದಿತ್ತು. ಕೆಲವರಿಗೆ ಮುಂಚೆನೇ ಸ್ಟಾರ್ಟ್ ಆಗುತ್ತೆ, ಕೆಲವರಿಗೆ 1 ವೀಕ್ 2 ವೀಕ್ 3 ವೀಕ್ಸ್. ಸೊ ಈ ಥರ ಪ್ರೆಗ್ನೆನ್ಸಿಲಿ ಸ್ಟಾರ್ಟ್ ಆಗುತ್ತೆ. ಮತ್ತು ಬ್ಯಾಕ್ ಪೇಯ್ನು, ಮೂಡ್ ಸ್ವಿಂಗ್ಸು, ಸೊ ಇದೆಲ್ಲದನ್ನು ಆಲ್ಮೋಸ್ಟು ಮೂಡ್ ಸ್ವಿಂಗ್ಸ್ನು ನಾನು ಹೇಳೋಕ್ಕಾಗಲ್ಲ. ಯಾಕೆ ಅಂತಂದರೆ ಅದು ಪೀರಿಯಡಲ್ಲಿ ಕೂಡ ಕೆಲವ್ರಿಗೆ ಬರುತ್ತೆ. ಸೊ ವಾಮಿಟಿಂಗ್, ಹೆವಿ ವಾಮಿಟಿಂಗ್ ನಿಮಗೆ ಫೀಲ್ ಆಗ್ತಿದೆ ಅಂದರೆ ಇದು ಕನ್ಫರ್ಮ್ ಪ್ರೆಗ್ನೆನ್ಸಿ ಫೀಲಿಂಗು. ಮತ್ತು ಬ್ಯಾಕ್ ಪೇಯ್ನ್ ಹೆವಿ ಬರ್ತಾಯಿದೆ, ನಿಮಗೆ ಪಾದಗಳು ನೋವು ಬರ್ತಾ ಇದೆ ಅಂತ